ನಿಜವಾಗ್ಲೂ ಈ ಒಂದು ಪುಣ್ಯ ಭೂಮಿಯೊಳಗ ನಾವು ನೀವೆಲ್ಲರೂ ಹುಟ್ಟಿದ ಒಂದು ದೊಡ್ಡ ಪುಣ್ಯ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶನೇ ಹಾಗೆ. ಡೇವಿಡ್ ವ್ಯಾಲೆಸ್ ಅಂತೇಳಿ ಅಮೆರಿಕದ ಲೇಖಕ, ತಾವೆಲ್ಲರೂ ನೆನಪಿಟ್ಕೊಳ್ರಿ. ನಾನು ಎಲ್ಲಿ ಓದನ್ನು ಹೇಳ್ತೀನಿ, ಯಾಕಂದ್ರೆ ನಮ್ಮ ದೇಶದ ಲೇಖಕ ಅಲ್ಲ, ಅಮೆರಿಕದ ಲೇಖಕ ಹೇಳ್ತಾನೆ ನಮ್ಮ ಭಾರತ ಬಗ್ಗೆ. ಯಾವ ಇತರೆ ಜಗತ್ತಿನ ಜನರಿಗೆ ಓದಲು ಬರೆಯಲು ಬರುತ್ತಿರಲಿಲ್ಲವೋ ಆಗಿನ ಕಾಲದಲ್ಲಿಯೇ ಹಿಂದೂಗಳು ವೇದಗಳನ್ನ ಬರೆದಿದ್ರು. ಯಾವ ಇತರೆ ಜಗತ್ತಿನ ಜನರಿಗೆ ಶಿಕ್ಷಣದ ಅರಿವೇ ಇರಲಿಲ್ಲ, ಆಗ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ನಡೆಯುತ್ತಿತ್ತು ಅಂತ ಹೇಳಿ ಒಬ್ಬ ಅಮೆರಿಕದ ಲೇಖಕ ಹೇಳ್ತಾನೆ. ಹೀಗಾಗಿ ಹೇಳ್ತಾನೆ ಅಮೆರಿಕದ ಲೇಖಕ ಡೇವಿಡ್ ವ್ಯಾಲೆಸ್, ಈ ಜಗತ್ತಿನೊಳಗೆ ಏಕೈಕವಾಗಿರ್ತಕ್ಕ ಒಂದು ದೊಡ್ಡ ದೇಶ, ಪವಿತ್ರ ದೇಶ ಯಾವ್ದಾದ್ರೂ ಇದ್ರೆ ಅದು ಭಾರತ ಭಾರತ ಅಂತಕ್ಕಂಥ ಮಾತ ಒಬ್ಬ ಅಮೆರಿಕದ ಲೇಖಕ ಹೇಳ್ತಾನೆ. ಅಂದ್ರೆ ನಾವು ನೀವು ನಮ್ಗೆ ಹೆಮ್ಮೆ ಇಲ್ಲ. ಇನ್ನ ಈಗ ಅವರು ಸೈಡಿಗೆ ಪೂಜಾರಿ ಅಂದ್ರಲ್ಲ, ಜೈಕಾರ ಹಾಕ್ಲಿಕ್ಕೆ ನಾಚಿಕೆ ಬರ್ತದೆ ಅಂತೇಳಿ. ಇನ್ನು ಜೈಕಾರ ಹಾಕ್ಲಿಕ್ಕೆ ನಾಚಿಕೆ ಬರ್ತದೆ. ಇನ್ನು ದೇಶಕ್ಕೆ ಏನಾದರೂ ಧಕ್ಕೆ ಆಯ್ತು ಅಂತಂದ್ರೆ ದೇಶ ಸರ್ವನಾಶ ಮಾಡ್ಬೇಕಂತೇಳಿ ಎಷ್ಟೋ ಜನ ಕುತಂತ್ರಿಗಳು ಕುತಂತ್ರ ಮಾಡ್ತಿದ್ರು ಕೂಡ ದೇಶ, ನಮ್ಮ ಭಾರತ ದೇಶ ಇನ್ನೂ ಗಟ್ಟಿಯಾಗಿ ನಿಂತದ ಅಂತಂದ್ರೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ, ಎಂತಹ ತಾಕತ್ತಿನ ದೇಶ ಅಂದ್ರೆ ಎಷ್ಟೋ ಜನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಎಷ್ಟು ಬ್ರಿಟಿಷರು ಬಂದ್ರು, ಗ್ರೀಕರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಪಾಕಿಸ್ತಾನಿ ಬಂದ್ರು ಏನೋ ಟಿಮ್ಟಿ ಮಾಡ್ಬೇಕಾಗಿಲ್ಲ. ಇನ್ನು ಇಲ್ಲಿ ಇದ್ದವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವ್ರು ಅಂತ ಕವಿ ತಿಳ್ಕೋಬೇಕು. ಆಗ್ತಿದ್ರು ಎಡಿ ತಡ್ಕೊಂಡು ನಿಂತಲ್ಲ ನಮ್ಮ ಭಾರತ ದೇಶ. ಅದು ಬಹಳ ದೊಡ್ಡ ತಾಕತ್ತು ದೇಶನೇ. ಆದ್ರೆ ಈಗಿನ ಕಾಲದೊಳಗೆ ಏನ್ ಮಾಡಕತ್ತಾರಂದ್ರೆ ದೇಶವನ್ನ ಹಾಳು ಮಾಡಬೇಕು, ನಮ್ಮ ಧರ್ಮವನ್ನ ಸರ್ವನಾಶ ಮಾಡಬೇಕು, ನಮ್ಮ ಹೆಣ್ಣು ಮಕ್ಕಳನ್ನ ಮತ್ತು ನಮ್ಮ ಸಮಾಜವನ್ನ ಹೊಡಿಬೇಕು, ಸಮಾಜದ ನಡುವೆ ಜಗಳ ಹಚ್ಚಿ ಭಾರತ ದೇಶ ಸರ್ವನಾಶ ಮಾಡಿ ಮತ್ತೆ ಇಸ್ಲಾಮೀಕರಣ ರಾಷ್ಟ್ರ ಮಾಡ್ಬೇಕಂತ ಏನು ಹತ್ತಿರಲ್ಲ ಅಂತಾರೆ. ಒಂದೇ ಒಂದು ಮಾತು ಹೇಳ್ತೀನಿ, ಈ ಭಾರತ ದೇಶ ಎಲ್ಲಿ ತನಕ ಈ ನಮ್ಮ ಭಾರತ ದೇಶದೊಳಗ ಸನಾತನ ಹಿಂದೂ ಧರ್ಮದ ಜೊತೆಗೆ ಯಾವತ್ತು RSS, ಬಜರಂಗ ದಳ, ಶ್ರೀರಾಮ ಸೇನೆಗಳು, ಹಿಂದೂ ಸಂಘಟನೆಗಳು, ನಮ್ಮಂತ ಯುವ ಸನ್ಯಾಸಿಗಳು, ಮಠಾಧೀಶರು, ಮಠ ಮಂದಿರಗಳು ಎಲ್ಲಿ ತನಕ ಈ ಭಾರತ ದೇಶದೊಳಗೆ ಜೀವಂತ ಇರ್ತವೆ ಅಲ್ಲಿ ತನಕ ದೇಶಕ್ಕೆ ಒಂದು ಸ್ವಲ್ಪ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕು. ಇಂತಹ ಈಗಾಗಲೇ ನೋಡ್ತಾ ಇದ್ದೀರಾ, ಅವ್ರಿಗೆ ನಾವು ಬುದ್ಧಿ ಹೇಳೋದಕ್ಕಿಂತ ಮೊದಲೇ ನಾವು ಬದಲಾಗಬೇಕಂತೀನಿ ನಾನು. ಅವ್ರಿಗೆ ನಾವು ಎಷ್ಟು ಬುದ್ಧಿ ಹೇಳಿದ್ರು ಬೈದ್ರು ಉಪಯೋಗ ಇಲ್ಲ. ನಮ್ಮ ಬಾಯಿ ನಾವೇನು ಸುಮ್ಮನೆ ನಿಮಗೆ ಒಂದೇ ವಿನಂತಿ ಮಾಡ್ಕೊಂತೀನಿ, ಇಲ್ಲೆಲ್ಲರೂ ಒಂದಿರಿ. ನಾವು ಮುಸ್ಲಿಮರ ವಿರೋಧ ಮಾಡಂತ ಯಾವತ್ತೂ ಹೇಳಲ್ಲ, ಹೇಳೋದು ಇಲ್ಲ. ಆದ್ರೆ ನನ್ನ ಭಾರತ ದೇಶದ ಬಗ್ಗೆ, ನನ್ನ ಸನಾತನ ಧರ್ಮದ ಬಗ್ಗೆ, ನನ್ನ ಹಿಂದೂ ಧರ್ಮದ ಬಗ್ಗೆ, ನನ್ನ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಯಾವ ಮಗ ಇದ್ರೆ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ತಿಳ್ಕೊಬೇಕು. ನಿಜವಾಗ್ಲೂ ತಂದೆ ತಾಯಿಗಾದಂತವ್ರಿಗೆ ವಿನಂತಿ ಮಾಡ್ಕೊಂತೇನೆ, ನೀವು ಮಕ್ಕಳಿಗೆ ಮೊದಲ ಭಾರತ ದೇಶದ ಬಗ್ಗೆ ತಿಳಿಸ್ರಿ. ಈ ಭಾರತ ದೇಶದ ಇಷ್ಟು ಆರಾಮ್ ಕುಂತೀವಂದ್ರೆ ಸುಮ್ ಕೂತು ಊಟ ಮಾಡಕ್ ಬಂದಿಲ್ಲ ನಾವು. ಈ ಭಾರತ ದೇಶದ ಸಲುವಾಗಿ ಎಷ್ಟೋ ಜನ ರಾಷ್ಟ್ರ ಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಈ ಭೂಮಿಯೊಳಗೆ ರಕ್ತ ಸುರಿಸಿ ಹೋಗ್ಯಾರ. ಆ ರಕ್ತ ಸುರಿಸಿರ್ತಕ್ಕಂಥ ಭೂಮಿಯೊಳಗೆ ನಮ್ಮ ಋಣ ಇನ್ನದ. ಆ ಋಣ ತೀರಿಸ್ಬೇಕಂತಂದ್ರ ನಾವು ಎಷ್ಟು ಕೋಟಿ ಬಂಗಾರ ನೀವು ಎಷ್ಟು ಏನು ಗಳಿಸಿದ್ರು ಉಪಯೋಗ ಇಲ್ಲ. ನಾವು ಭಾರತ ದೇಶದೊಳಗ ಋಣ ತೀರಿಸಬೇಕಾಗಿತ್ತಂದ್ರೆ ಒಂದೇ, ಅದು ತಾಯಿ ಭಾರತ ಮಾತೆಗೆ ಯಾವತ್ತೂ ಕೂಡ ಧಕ್ಕೆ ಆಗಲಾರ್ದಂಗೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ನಿಮ್ಮ ಮಕ್ಕಳಿಗೆ ದೇಶದ ಬಗ್ಗೆ ಹೇಳ್ರಿ, ರಾಷ್ಟ್ರದ ಬಗ್ಗೆ ಹೇಳ್ರಿ, ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರಗಳ ಬಗ್ಗೆ ಹೇಳ್ರಿ. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ಮೊದಲ, ಅಂದ್ರೆ ಹೆಣ್ಣು ಮನಸ್ಸು ಮಾಡಿದ್ರ, ಒಬ್ಬಕ್ಕೆ ತಾಯಿ ಮನಸ್ಸು ಮಾಡಿದ್ರೆ ಏನ್ ಬೆಕ್ಕದು ಬದಲಾಗ್ತದೆ. ನಿಮ್ಮ ಮನೆಯೊಳಗೆ ನಿಮ್ಮ ಹೆಣ್ಣು ಮಕ್ಕಳು ನೀವು ಕುಂಕುಮ ಹಚ್ಕೊಳ್ಳೋದೇ ಬಿಟ್ಟಿರಿ, ಟಿಕ್ಲಿ ಹಚ್ಕೊಳ್ಳೋದತ್ತೀರಿ. ಅವು ಟಿಕ್ಲಿ ಜೂ ಮಾಡಿದ್ರು ನೋಡಿದ್ರು ಕಾಣಂಗಿಲ್ಲ, ಇಟ್ಟೇ ಇರ್ತಾವ. ಆ ಕುಂಕುಮ ಹಚ್ಕೋಬೇಕು. ಇಲ್ಲೇ ನಿಮ್ ಪಕ್ಕ ಇಲ್ಲೇ ರಾಯಿಗಳು ಹಚ್ಚಿದ್ರು ಗೊತ್ತಿರ್ತಾರ, ಅವ್ರ ಹಣಿ ನೋಡ್ರಿ, ನಿಮ್ ಹಣಿ ನೋಡ್ರಿ. ಅಷ್ಟು ದೊಡ್ಡ ಕುಂಕುಮ ಹಚ್ಚಿರ್ತಾರೆ, ಹೌದಿಲ್ಲ? ಯಾಕೆ ಹಚ್ಚಿರ್ತಾರೆ? ಕುಂಕುಮ ಹಚ್ಕೋಬೇಕಂತ ಯಾಕೆ ಮಾಡ್ಯಾರ? ಟಿಕ್ಲಿ ಅದಕ್ಕೆ ಹಚ್ಕೋಬಾರ್ದು ಅಂತ ಹೇಳಕತ್ತೀನಿ ಅಂದ್ರ, ಕುಂಕುಮ ಯಾಕೆ ಹಚ್ಕೋಬೇಕಂತಂದ್ರೆ ನೀವು ಏನಾದ್ರೂ ಮುತ್ತೈದರು ರೋಡ್ ಮೇಲೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಕಾಮಕ ಮತ ಅಂತ ನಿಮ್ಗೆ ಕಣ್ಣು ಹಾಕಿದ್ರೆ ನಿಮ್ ಮೇಲೆ ಕಾಮದೊಳಗೆ ನೋಡ್ದ ಅಂತಂದ್ರೆ ಆ ಕುಂಕುಮ ನೋಡ್ತಾನವ. ಕುಂಕುಮ ನೋಡಿದಾಗ ಆ ಕುಂಕುಮವನಿಗೆ ಎಚ್ಚರಿಕೆ ಮಾಡ್ತದೆ, ಮಗನ ಇದು ಸೌಭಾಗ್ಯವತಿಯರ, ಇದು ಚಾಮುಂಡೇಶ್ವರಿ ಅವತಾರದ, ಏನಾರ ನೀ ತಾಯಿ ಸ್ವರೂಪದ
ಸ್ವರೂಪದಾಗ ನೋಡಿದೆ ಅಂದ್ರೆ ಸರ್ವನಾಶ ಆಗಿ ಬೆಂಕಿ ಹಚ್ಚಿ ಸುಟ್ಟು ಹಚ್ಚಿ ಮಗನ ಅಂತ ಎಚ್ಚರಿಕೆ ಕೊಡ್ತಾರೆ ಕುಂಕುಮ. ಅದಕ್ಕೆ ಕುಂಕುಮ ಹಚ್ಚೋರವ ಅಂತೀವಿ. ನೀವೆಲ್ಲಾ ತಿಕ್ಕಳಿ ಹಚ್ಕೊಳಕತ್ತೀರಿ, ನಾಯಿಂದ ಕುಂಕುಮ ಹಚ್ಕೊಳ್ಳಿಲ್ಲ ಅಂದ್ರ ತಿಕ್ಕಳಿ ಬಿಟ್ಟವ್ರು ಬಿಡ್ರಿ, ಬಹಳ ಚಲೋ ಅದ. ಕುಂಕುಮ ಎಟ್ಟು ಹಚ್ಕೋತಿರಲ್ಲ, ನಿಜವಾಗ್ಲೂ ನಿಮ್ಮ ಮನೆಯೊಳಗ ಏನ್ ಕಷ್ಟಗಳದಾವ ಎಲ್ಲನೂ ದೂರ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೇಳ್ರಿ ಬೇಕಾದ್ರೆ ಅಂತಕ್ಕಂಥ ಮಾತನ್ನು ಹೇಳಿ ಸಂಸ್ಕಾರ ನಿಮ್ಮ ಯುವತಿಯರಿಗಾಯ್ತು. ಇನ್ನ ನಮ್ಮ ಯುವಕರಿಗೆ, ಇನ್ನ ಯುವತಿಯರು ನಾನು ಎಲ್ಲಿ ಹೋದ್ರು ಇದೇ ಹೇಳಕತ್ತೀನಿ, ನಿಜವಾಗ್ಲೂ ಒಂದು ಕುಟುಂಬದೊಳಗೆ ಕಲಹ ಶುರುವಾಗೋದು, ಜೀವನದೊಳಗೆ ನೆಮ್ಮದಿ ಹಾಳಾಗೋದು ಈಗ ಬಹಳ ನಡೆದಿದೆ. ಏನು ಅಂದ್ರೆ ಪ್ರೀತಿ ಪ್ರೇಮ ಅಂತ ಹೇಳಿ ಯುವತಿಯರು ಬಹಳ ಜನ ಹಾಳಾಗತ್ತೀರಿ. ನೀವು ಹಾಳಾಗದಂತೆ ಮನೆಯವರು ಅಪ್ಪರನ್ನು ಕೂಡ ನೇಣು ಹಾಕುವಂತ ಪರಿಸ್ಥಿತಿಯೊಳಗೆ ನಾವು ಬಂದೀವಿ. ನೀವು ಏನು ಕೇವಲ ಬರೇ ಶಿಕ್ಷಣ ಕಲಿಯೋದು ಅಷ್ಟೇ ಅಲ್ಲ, ನೀವು ಸಂಸ್ಕಾರ ಯಾಕೆ ಕಲಿತೀನಿ ಅಂದ್ರೆ ಈಗಿನ ಕಾಲದೊಳಗೆ ಯುವತಿಯರು ಪ್ರೇಮ ಅದು ಇದು ಅಂತ ಹೇಳಿ ಏನೇನೋ ಮಾಡಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ನೀವು ಒಂದೇ ಒಂದು ಯುವತಿಯರ ಒಂದು ವಿನಂತಿಯನ್ನು ಮಾಡ್ಕೊಂತೇನೆ, ಎಲ್ಲಾ ಕಡೆ ಈ ಮಾತನ್ನ ಹೇಳಕತ್ತೀನಿ. ಯಾಕಂದ್ರೆ ನಾನು ಕಂಡಿರ್ತಕ್ಕಂಥ ದೋಷ ಎಷ್ಟೋ ಜನ ತಂದೆ ತಾಯಿಗಳು ನಮ್ಮಿಂದ ಕಣ್ಣೀರಿಟ್ಟು ರಕ್ತವನ್ನ ಸುರಿಸಿರ್ತಕ್ಕಂಥದ್ದು ನಾವು ನೋಡೇವಿ. ಆ ಕಷ್ಟ ನಿಮ್ಮ ತಂದೆ ತಾಯಿಗಳು ಬರಬಾರ್ದಂದ್ರ ನೀವು ಪ್ರೀತಿಯ ಪ್ರೇಮ ಮಾಡಕತ್ತೀರಲ್ಲ ಮಾಡ್ರಿ, ಆದ್ರೆ ದೇಹದ ಪ್ರೀತಿ ಬೇಡ, ದೇಶಕ್ಕೆ ಧರ್ಮಕ್ಕೆ ಪ್ರೀತಿ ಮಾಡಿ ನೋಡಿ ಬದುಕು ಬಂಗಾರ. ದಯವಿಟ್ಟು ನೀವು ಮಕ್ಕಳು ನೀವು ಶಿಕ್ಷಣ ಕಲಿಸ್ತೀರಿ, ಆದ್ರೆ ಸಂಸ್ಕಾರ ಕಲಿಸಲ್ಲ. ಯಾಕಂದ್ರೆ ನಿಮ್ಮಲ್ಲೇ ಸಂಸ್ಕಾರ ಇಲ್ಲ ಮೊದಲು. ಇನ್ನು ನಿಮ್ಮ ಮಕ್ಕಳು ಏನು ಕಲಿಸ್ತೀರಿ ನೀವು? ಹೌದಿಲ್ಲ? ನಿಮ್ಮಲ್ಲೇ ಸಂಸ್ಕಾರ ಇಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಕಲಿಸಕ್ಕೆ ಸಾಧ್ಯ ಇಲ್ಲ. ಮೊದಲೊಳಗೆ ಮನೆ ಇರ್ತಕ್ಕಂಥ ಹಿರಿಯರು ತಂದೆ ತಾಯಿಗಳು ನೀವು ಏನು ಮಾಡ್ತೀರಿ? ದಿನ ಮಠಕ್ಕೆ ಮಂದಿರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಕುಂಕುಮ ಹಚ್ಕೊಂಡು ನೀವು ಯಾರು ನಮಸ್ಕಾರ ಮಾಡ್ತೀರಿ? ಮಕ್ಕಳು ಹಂಗೆ ಮಾಡ್ತಾರ. ನೀವೇ ರಾತ್ರಿ 12 ಕುಂಕೊಂಡು ಮುಂಜಾನೆ 9ಕ್ಕೆ ಎತ್ತರಂದ್ರೆ ನಿಮ್ಮ ಮಕ್ಕಳು 12ಕ್ಕೆ ಎದ್ದಿರ್ತಾರೆ. ಹೌದಿಲ್ಲ? ನೀವು ತಂದೆ ತಾಯಿಗಳ ಸಂಸ್ಕಾರವಂತರು ಇದ್ದಾಗ ಮಾತ್ರ ನೀವು ಹೆಂಗ ಮಾಡ್ತೀರಿ ಹಂಗ ಮಾಡ್ತಾರೆ. ನೀವು ಹೆಂಗ್ ಹೇಳ್ತೀರಿ ಹೆಂಗ ಮಾಡ್ಲಿಕ್ಕೆ ಅವ್ರು ಸಾಧ್ಯ ಇಲ್ಲ. ನೀವ್ ಏನ್ ಮಾಡ್ತೀರಿ ಅದೇ ಮಾಡ್ತಾರ. ಅದಕ್ಕೆ ಒಂದು ಸಣ್ಣ ಕಥೆ ಹೇಳಿ ನನ್ನ ಮಾತೆ ಮಕ್ಕಳು ಹೆಂಗಿರ್ತಾರೆ ಅಂತೇಳಿ. ಒಂದು ದಿನ ಸಣ್ಣ ಮಗು ಮನೆಯೊಳಗ ಆ ಕಡೆ ಮುಖ ಮಾಡ್ಕೊಂಡು ಓದ್ಕೊಂತ ಕುಂತಿರ್ತಾನೆ. ಒಳಗ ಅವ್ವ ಅಪ್ಪದವರು ಜಗಳ ಆಡ್ತಿರ್ತಾರೆ. ಏನಂದ್ರೆ ಜಗಳ ಆಡ್ತಿರ್ತಾರೆ ನೋಡ್ರಿ, ಎಷ್ಟು ಮೂರ್ಖರದಾರ ಅವರು, ಎಷ್ಟು ಅಸಂಸ್ಕಾರವಂತರದಾರ. ಅವ ನನ್ನ ಮಗ, ಇವ ನನ್ನ ಮಗ ಅಂತೇಳಿ, ಆಕಿನೂ ಅಂತ ನನ್ನ ಮಗ ಅಂತೇಳಿ, ಇವ ಅಂತ ನನ್ನ ಮಗ ಅಂತೇಳಿ ಇಬ್ರು ಮಗ. ಹೌದಿಲ್ಲ? ಗಂಡ ಹೇಳ್ತಿದ್ರು ಅಂದ್ರೆ ಎಷ್ಟು ಅಸಂಸ್ಕಾರವಂತ ಜಗಳ. ಹಿಂಗೆ ಜಗಳ ಹತ್ತು ಕೊನೆಯದಾಗಿ ಒಂದು ಒಪ್ಪಂದ ಮಾಡ್ಕೊಂಡ್ರೆ ಅವರು ಏನು ಇಬ್ರು ಜಗಳ ಆಡೋದು ಬೇಡ, ನನ್ನ ಮಗನೇ ನಿನ್ನ ಮಗನಂತ ತೋರ್ಸ್ಬೇಕಾದ್ರೆ ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ಏನಂತ? ಇಬ್ರು ಒಂದೊಂದು ಹಳ್ಳ ತಗೊಳ್ಳೋಣ. ಅಲ್ಲಿ ಏನ ಕಡೆ ಮುಖ ಮಾಡ್ಕೊಂಡು ಕುಂತಾನಲ್ಲ ಅವನು ಬೆನ್ನಾಗ ಹೊಡ್ಯಾನ. ನೋಡೋದು ಸಣ್ಣ ಪಾರ ಪಾಪ ಓದ್ಕೊತ ಕುಂತಿದ್ ಪಾರ ಹಳ್ಳ ಹೊಡೆದಂತೆ ಅವ ಪಕ್ಕ ಕಸೋರು. ಇಬ್ರು ಹಳ್ಳ ಹೊಡ್ಯಾನ, ಒಮ್ಮೆಲೆ ಹೊಡ್ಯಾನ. ಯವ್ವ ಅಂತಂದ್ರೆ ಅವನ ಮಗ, ಅಪ್ಪ ಅಂತಂದ್ರೆ ಅಪ್ಪನ ಮಗ ಅಂತೇಳಿ ನಿರ್ಧಾರ ಮಾಡ್ಕೊಂಡು ಇವರೇ ಹಿಂಗರ ಅಂದ್ರೆ ಮಗ ಹೆಂಗಿರ ಮಾಡ. ಅವ ಏನ್ ಮಾಡಿದ್ರು? ಇಬ್ಬರು ಕೂಡಿ ಒಂದೇ ಇಟ್ಟಿ ಹಳ್ಳ ಹೊಡೆದ್ರು. ಅವ ಗಣಸ ಅವನು ಅಲ್ಲಿಲ್ಲ, ಅಪ್ಪನಲ್ಲಿ ಯಾವಲೇ ಮಗ ಹಳ್ಳ ಹೊಡೆದ ಮಾಡ್ತೀರಿ. ಹೌದಿಲ್ಲ? ತಂದೆ ತಾಯಿಗಳಾಗದ್ರೆ ಮತ್ತೆ ನೀವು ಅವ್ರ ಗುಡಿ ಕಟ್ಟುವಾಗ ಕಾಸಿಡ. ಹೀಗಾಗಿ ಮೊದಲ ನೀವು ಬದಲಾಗ್ರಿ. ಯಾಕಂದ್ರೆ ಬಿಡಕತ್ತೇನಂದ್ರೆ ಇವ ಒಂದು ತಾಯಿ ಜೀಜಾಬಾಯಿ ಮನಸ್ಸು ಮಾಡ್ಯಾಳೆ ಅಂತ ಅಂತ ಛತ್ರಪತಿ ಶಿವಾಜಿ ಮಹಾರಾಜಿ ನಾಡಿನೊಳಗೆ ಹುಟ್ಟಿದ್ದಾರೆ. ಅದನ್ನ ತಿಳ್ಕೋಬೇಕು. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ, ತಂದೆ ತಾಯಿಗಳ ಮನಸ್ಸು ಮಾಡಿದ್ರೆ ನನಗನ್ಸುತ್ತೆ ಮನೆಯೊಳಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಹುಡ್ತಾರೆ ಅಂತಕ್ಕಂಥದ್ದನ್ನ ನೀವು ತಲೆಗಟ್ಟಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಬರೀ ಮಾತಾಡ್ತೀವಿ, ಹೋಗ್ತೀವಿ, ನಾವು ಮಾತಾಡ್ತೇವೆ. ನೀವು ನಾಳೆಗೆ ಆಯ್ತು ಮುಂಜಾನೆ ಮಕ್ಕಳದ್ರಿ ಕಿವಿಗೆ ಹೋಗಿರ್ತದೆ. ರಾತ್ರಿ ನೀವು ತಲೆ ಇಟ್ಕೊಂಡು ನಿಮ್ಗೆಲ್ಲರಿಗೂ ಕೈ ಮುಗಿ ಕೇಳ್ತೀನಿ, ಮುಂದಿನ ಪೀಳಿಗೆ ಉಳಿಬೇಕಾಗಿತ್ತು ಅಂತಂದ್ರೆ ನಾವು ದೇಶ ಧರ್ಮ ಅಂತ ಬಂದಾಗ ನಾವು ಯಾವಾಗ ಬಂದು ನಿಲ್ಲೋದಿಲ್ಲ. ನಾವು ನಿಜವಾಗ್ಲೂ ಕೂಡ ಇದ್ರೂ ಸತ್ತಂಗ. ಹೌದಿಲ್ಲ? ದೇಶಕ್ಕೆ ಧರ್ಮಕ್ಕೆ ಏನಾದ್ರೂ ಒಂದು ಧಕ್ಕೆ ಅಂತ ಬಂದಾಗ ಎಲ್ಲೋ ಹಿಂದೂ ಸಂಘಟನೆ ನಡೀತವೆ, ಎಷ್ಟೋ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಬಹಳ ಜನ ಹಿಂದೂ ಸಂಘಟನಾಕಾರರು ನಾಯಕರು ಬಂದಾರ. ನಮ್ಮ ಇಲ್ಲಿ ಗುಂಡು ಪಾಟೀಲ್ ಬಂದ ನಿನ್ನೆ ಒಂದು ಗೌರವ ಕಾರ್ಯಕ್ರಮ ಮಾಡೋದು ದೊಡ್ಡ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಅಲ್ಲಿ 2-3 4-5 ಸಾವಿರ ಜನ ಇದ್ರು. ಆದ್ರೆ ಅಲ್ಲಿ 1,000 ಜನ ನಮ್ಮ ಮಾತುಗಳೇ ಬದಲಾಗಿರ್ಲಿ, ಬದಲಾಗ್ತಾರೆ. ನಮ್ಮ ಸ್ವಾಮಿಗಳ ನಾವು ಬಂದು ನಿಲ್ಲೋದಿಲ್ಲ. ನಾವು ಬಂದು ರೋಡಿಗೆ ಇಳಿದಾಗ ಸ್ವಾಮಿಗಳು ಯಾವಾಗ ಮಠಾಧೀಶರು ಬಂದು ರೋಡಿಗೆ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಸದಾ ಸಿದ್ಧಿರ್ತಾರಲ್ಲ, ಅವಾಗ ಭಕ್ತರು ಕೂಡ ತಾನೇ ಬರ್ತಾರೆ ಅಂತಕ್ಕಂಥದನ್ನ ನಾವು ಎಚ್ಚರವನ್ನ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಒಬ್ಬ ಕೈಯಿಂದ ಏನು ಮಾಡಕ್ಕಾಗಲ್ಲ. ನಾವು ಮಾಡ್ಬೇಕಂತೆ ಬರೀ ಸ್ವಾಮಿಗಳು ಮಾಡ್ತಾರಂತೆ ಆಗಲ್ಲವ. ನೀವು ಬಂದು ನಿಂತಾಗ ಮಾತ್ರ ಧರ್ಮ ಕಟ್ಟಲು, ದೇಶಕ್ಕೆ ನಿರ್ಮಾಣ ಮಾಡಲಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಜವಾಗ್ಲೂ ಬಹಳ ಸಮಯ ಹೇಳಿದ ನಾನೇ ಬಹಳ ಜಲ್ದಿ ಬಂದಿದ್ದೆ. ಹೌದಿಲ್ಲ?
ನಾನೇ ಸ್ವಲ್ಪ ಜಲ್ದಿ ಬಂದಿನಿ, ಕ್ಷಮ ಇರಲಿ. ಬಹಳ ಪಾಪ ನಮ್ ದೀಕ್ಷಿತ್ ಅವರು ಮೋಟಿಗೆ ಅವರು ಬಹಳ ಫೋನ್ ಮಾಡಿದ್ರು. ನಿಜವಾಗ್ಲೂ ಅಫ್ಜಲ್ಪುರದೊಳಗ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲಿ ಲೇಟ್ ಆಯ್ತು. ಯಾಕಂದ್ರೆ 100 ಕಿಲೋಮೀಟರ್ ಇದಾವ, ನಾ ಏನ್ ಬರ್ಲಿಕ್ಕಿಲ್ಲ, 3 ಕಿಲೋಮೀಟರ್ ಅದ ಇಲ್ಲಿ ಮಾಷಾದಿಂದ ಇಲ್ಲಿಗೆ. ಹೌದಿಲ್ಲ, ಬಂದಿವಿ. ಆದ್ರೂ ಬಹಳ ನಾವ್ ಒಂದೇ ಏನ್ ಖುಷಿ ಅಂತಂದ್ರ ಅಲ್ಲಿ ಏನು ಜ್ಯೋತಿ ಬೆಳಗತ್ತವಲ್ಲ, ಅದು ಕೇವಲ ಜ್ಯೋತಿ ಅಷ್ಟೇ ಅಲ್ಲ, ಅದು ಎಂತ ಜ್ಯೋತಿ ಅಂದ್ರ ಆ ಏನು ಜ್ಯೋತಿ ನೀವಿಲ್ಲಿ ಹಚ್ಚಿರಲ್ಲ, ನಿಮ್ಮ ಮನೆಯೊಳಗ ಧರ್ಮದ ಜ್ಯೋತಿ, ಆ ಶ್ರೀರಾಮ ಬಂದು ನಿಮ್ಮ ಮನೆಗೆ ಧರ್ಮದ ಜ್ಯೋತಿ ಹಚ್ತಾನೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕಂತಕ್ಕಂಥ ಮಾತನ್ನ ಹೇಳಿ ನಾವಿರೋ ತನಕ ಚೆನ್ನಾಗಿರೋಣ. ನೋಡ್ರಿ, ರಾತ್ರಿ ಮಲ್ಕೊಂಡಿ ಅಂದ್ರ ಬೆಳಿಗ್ಗೆ ಎದ್ದೇವೆ ಅನ್ನೋದು ಗ್ಯಾರಂಟಿ ಇಲ್ಲ. ಈಗಿನ ಕಾಲದೊಳಗೆ ಬೆಳಿಗ್ಗೆ ಎದ್ದೇವೆ ಅಂದ್ರೆ ಹೊಳೆ ರಾತ್ರಿ ಮಲ್ಕೋತೇವೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾವಾಗ ಹೋಗ್ತೇವೋ ಯಾವಾಗ ಇರ್ತೇವೋ ಗೊತ್ತಿಲ್ಲ. ಇರೋ ತನಕ ಒಳ್ಳೆಯದು ಮಾಡೋಣ, ಯಾರಿಗೂ ನಿಂದನೆ ಮಾಡಬೇಡ್ರಿ, ಯಾರಿಗೂ ಕೆಟ್ಟದ ಬಯಸಬೇಡ್ರಿ, ಯಾರ ಬಗ್ಗೆನೂ ಕೂಡ ಅವಹೇಳನಕಾರಿ ಮಾತಾಡಬೇಡ್ರಿ, ಯಾರ ಜೀವನದವನು ಕೂಡ ಆಟ ಆಡುವಂತ ಕೆಲಸ ನಮ್ಮದು ಆಗ್ಬಾರ್ದು. ನಾವು ಯಾವಾಗಲೂ ಇರೋ ತನಕನು ದೇಶ, ಧರ್ಮ, ಕುಟುಂಬ, ಪರಿವಾರ ಎಲ್ಲರೂ ಜೊತೆಗೆ ನಾವು ಯಾವಾಗ ಚೆನ್ನಾಗಿರ್ತೀವಿ, ಯಾವಾಗ ನಮ್ಮ ಬದುಕು ಬಂಗಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಕಾರ್ಯಕ್ರಮ ವಿಶೇಷವಾಗಿದೆ. ಮುಂದಿನ ಸಾರಿನ 5ಕ್ಕೆ ಬರ್ತೀನಿ, ಹೌದಿಲ್ಲ, 5 ಗಂಟೆಗೆ ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಆ ಶ್ರೀರಾಮಚಂದ್ರನ ಆಶೀರ್ವಾದ ಇರಲಿ. ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಏನು ಕೊನೆಯದಾಗಿ ಅಂತಂದ್ರೆ, ನೀವು ಜೀವನದೊಳಗೆ ಯಾರ್ಯಾರ ಕೈ ಹಿಡಿದ್ರೆ ನೀವು ಹೇಳ್ತಿರೋ ಇಲ್ಲ ಗೊತ್ತಿಲ್ಲ. ನೀವು ರಾಜಕೀಯ ಮಂದಿರ ಕೈ ಹಿಡಿತಿರೋ, ಅವ್ರ ಕೈ ಹಿಡಿದ್ರೆ ಯಾವ ಮಕ್ಕಳು ಏನು ಮಾಡೋಕ್ ಸಾಧ್ಯ ಇಲ್ಲ. ನಿಮ್ಮ ಜೀವನ ನಿಮ್ಮ ಮೇಲೆ ಇರ್ತದೆ. ದೇಶ, ಧರ್ಮ, ಮನೆ ಬಿಟ್ಟರೆ ಯಾರು ಯಾರಿಗೆ ಆಗೋದಿಲ್ಲ. ಹೀಗಾಗಿ ನಾನು ಒಂದು ನಿರ್ಧಾರ ಮಾಡೀನಿ, ನೀವು ನಿರ್ಧಾರ ಮಾಡ್ರಿ. ದೇಶ, ಧರ್ಮ ಅಂತ ಬಂದಾಗ ನಾನು ಜೀವನ ಪೂರ್ತಿ ಇರೋ ತನಕ ಸನಾತನ ಧರ್ಮಕ್ಕೆ, ದೇಶಕ್ಕಾಗಿನೇ ನಾನು ಜೀವ ಕೊಡ್ತೀನಿ, ದೇಶಕ್ಕಾಗಿನೇ ಜೀವ ಬದುಕ್ತೀನಿ ಅಂತಕ್ಕಂಥದನ್ನ ನಾವು ಸಂಕಲ್ಪ ಮಾಡಬೇಕಾಗ್ತದೆ. ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಎಷ್ಟೋ FIR ಆಗ್ಯದ, ಮನೇಲಿ 2 FIR ಅದು ಇನ್ನೂ ಏನಂತ ನಾ ಹೇಳ್ತೀನಿ. ದೇಶ, ಧರ್ಮ ಅಂತ ಬಂದ ಇನ್ನೂ 10 FIR ಆಗಲಿಕ್ಕೆ, ಆದ್ರೆ ದೇಶ, ಸನಾತನ ಧರ್ಮ ಬಿಡೋದಿಲ್ಲ ಅಂತಕ್ಕಂಥ ಮತವನ್ನ ಒಂದೇ. ಜೈ ಜವಾನ್, ಜೈ ಜವಾನ್. ಮುಂದಿನ ಜೈಕಾರ ಇಲ್ಲಿ ಯಾರ್ಯಾರು ಕಿವಿ ಒಂದೊಂದು ಕಿವಿ ಗಪ್ಪ ಅಥವಾ ಒಂದು ಕಿವಿ ನೀರು ಕಿವತ್ತು ಅಂತ ಜೈಕಾರ ಎಲ್ಲರೂ ಜೋರಾಗಿ ಹೇಳ್ಬೇಕು. ಜೈ ಶ್ರೀರಾಮ್.